ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕರಾವಳಿ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಫಿಲಮಲ್ಲಿ ನನಗೆ ಏನು ಇಷ್ಟ ಆಯಿತು ಮತ್ತು ಫಿಲಮ್ನ ಇನ್ನೂ ಎಲ್ಲಿ ಬೆಟರ್ ಆಗಿ ಮಾಡ್ಬೋದಾಯಿತು ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ನ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು ಡೈರೆಕ್ಟರು ಗುರುದತ್ತ ಗಾಣಿಗ ಅವರು ಕರಾವಳಿ ಸೈಡು ನಡೆಯುವಂಥ ಆಚರಣೆಗಳಾಗಲಿ ಮತ್ತು ಅವರ ಹಬ್ಬಗಳಾಗಲಿ ಅದನ್ನ ಚೆನ್ನಾಗಿ ತೋರಿಸವ್ರೆ. ಮತ್ತು ಕಂಬಳದ ಅಷ್ಟೇ ಇಡೀ ಫಿಲಮ್ ಫುಲ್ಲು ಅದ್ರ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನು ಚೆನ್ನಾಗಿನೇ ಐತೆ. ಅದು ನಂಗೆ ತುಂಬಾ ಇಷ್ಟ ಆಯಿತು ಅದೊಂದು. ಮತ್ತು ಫಿಲಮ್ದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಫಿಲಮು ಸ್ಟಾರ್ಟಿಂಗಿಂದ ಇಂಟರ್ವಲ್ಲು ಆದಮೇಲೆ ಸ್ವಲ್ಪ ಸ್ಲೋ ಅಂತ ಅನಿಸುತ್ತೆ ಫಿಲಮು. ಆವಾಗ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಅದು ನಂಗೆ ಆವಾಗ ಫಿಲಮ್ ಮೇಲೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ನ ಇದು ಕ್ರಿಯೇಟ್ ಮಾಡ್ತು ಫಿಲಮು. ಅದು ನಂಗೆ ಸ್ವಲ್ಪ ವರ್ಕ್ ಆಯಿತು ಅಂತ ಅನಿಸ್ತು ಅದೊಂದು. ಮತ್ತು ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗು, ಮಿತ್ರಾ ಅವರ ಆ್ಯಕ್ಟಿಂಗು ಮತ್ತು ರಮೇಶ್ ಚಂದ್ರ ಅವರ ಆ್ಯಕ್ಟಿಂಗು. ಯಾಕಂದರೆ ಫಿಲಮ್ದು ಕತೆ ಸ್ಲೋ ಅಂತ ಅನಿಸಿದಾಗ ನಮಗೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಓಪನ್ ಮಾಡ್ತಾರೆ ಡೈರೆಕ್ಟ್ರು. ಆಗ ನಮಗೆ ಮಿತ್ರಾ ಅವರ ಮತ್ತು ರಾಜ್ಬಿ ಶೆಟ್ಟಿ ಅವರ ಕಾಂಬಿನೇಷನ್ ತುಂಬಾ ವರ್ಕ್ ಆಯ್ತು ನನಗೆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಯಲ್ಲಿ. ಮತ್ತು ರೈಟಿಂಗು ಅಷ್ಟೇ ಚೆನ್ನಾಗಿ ಆಯ್ತು ಫಿಲಮಲ್ಲಿ. ಮತ್ತು ವಿಲನ್ ಆಗಿ ರಮೇಶ್ ಚಂದ್ರ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲು ಈ ಫಿಲಮಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಓವರಾಲ್ ಆಗಿ ಫಿಲಮಲ್ಲಿ ಎಲ್ಲರೂ ಚೆನ್ನಾಗಿನೇ ಅವ್ರು ಕೊಟ್ಟಿರೋ ಪಾತ್ರನ ಚೆನ್ನಾಗಿನೇ ಹ್ಯಾಂಡಲ್ ಮಾಡವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಫಿಲಮಲ್ಲಿ ನನಗೆ ಇಷ್ಟ ಆಗಿದ್ದು ಮ್ಯೂಸಿಕ್ಕು. ಈ ಫಿಲಮ್ ಮ್ಯೂಸಿಕ್ ಡೈರೆಕ್ಟ್ರು ಬಂದು ಸಚಿನ್ ಬಸ್ರೂರು. ಅವರಂತೂ ಫಿಲಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಮಸ್ತಾಗಿನೇ ಕೊಟ್ಟವ್ರೆ. ಅದೊಂದು ಹೈಲೈಟ್ ಈ ಫಿಲಮಲ್ಲಿ. ಮತ್ತು ಸಾಂಗ್ಸು ಅಷ್ಟೇ ಚೆನ್ನಾಗಿನೇ ಐತೆ. ಕೆಲವೊಂದು ಕಡೆ ಸಾಂಗ್ಸ್ಗಳು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ. ಅದು ಬಿಟ್ಟರೆ ಫಿಲಮಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಸಾಂಗ್ಸು ಚೆನ್ನಾಗಿನೇ ಐತೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಫಿಲಮ್ ಕ್ಲೈಮ್ಯಾಕ್ಸಲ್ಲಿ ಬರೋಂಥ ಎಲ್ಲಿಗೆ ಓಡುವೆ ಓ ಮನುಜ ಸಾಂಗ್ ಅಂತೂ ಮತ್ತು ಅದ್ರ ಸುತ್ತ ನಡೆಯುವಂಥ ಕೆಲವೊಂದು ಸೀನ್ಸ್ಗಳು ನೋಡೋಂಥ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಕೊಡುತ್ತೆ ಥಿಯೇಟ್ರಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯಿತು ಅದೊಂದು. ಫಿಲಮ್ನ ಇನ್ನೂ ಎಲ್ಲಿ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅನ್ನೋದಾದರೆ ಈ ಫಿಲಮಲ್ಲಿ ಬರೋಂಥ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಮತ್ತು ಕೆಲವೊಂದು ಸೀನ್ಸ್ಗಳನ್ನ ಬಿಟ್ಟರೆ ಫಿಲಮಲ್ಲಿ ನಮಗೆ ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ಸ್ಲೋ ಅಂತ ಅನಿಸುತ್ತೆ ಫಿಲಮ್ಮು. ಯಾಕಂದರೆ ಈ ಫಿಲಮಲ್ಲಿ ಡೈರೆಕ್ಟ್ರು ಹೀರೋಗೆ ಒಂದು ಚಾಲೆಂಜ್ನ ಕೊಟ್ಟು ಸ್ಟೋರಿನ ಸ್ಟಾರ್ಟ್ ಮಾಡ್ತಾರೆ. ಆದರೆ ಫಿಲಮಲ್ಲಿ ಹೀರೋ ಮತ್ತು ಹೀರೋಯಿನ್ ನಡುವೆ ಇರುವಂಥ ಲವ್ ಸೀನ್ಸ್ಗಳಾಗಲಿ ಮತ್ತು ಕೆಲವೊಂದು ಹಾಡುಗಳು ಎಕ್ಸ್ಟ್ರಾ ಆಗಿರೋದ್ರಿಂದ ಮುಂದೆ ಬರೋಂಥ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನೂ ಕೂಡ ನಮಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಈ ಫಿಲಮ್ದು. ಆ ಡೈರೆಕ್ಟ್ರು ಈ ಲವ್ ಸೀನ್ಸ್ನ ಮತ್ತು ಹಾಡುಗಳ್ನ ಟ್ರಿಮ್ ಮಾಡಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಎಲಿಮೆಂಟ್ಗಳ್ನ ಸ್ಟೋರಿಗೆ ಆ್ಯಡ್ ಮಾಡಿದರೆ ಫಿಲಮ್ ಇನ್ನೂ ನಾವು ನೋಡೋಂಥ ನಮಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ನಮಗೆ ಎಫೆಕ್ಟ್ ಆಗೋದು ಫಿಲಮ್ ಸ್ಟೋರಿ. ಮತ್ತು ಈ ಫಿಲಮ್ ನನಗೆ ಆ್ಯಾವ್ರೇಜ್ ಅಂತ ಅನಿಸ್ತು. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಆರಾಮಾಗಿ ಥಿಯೇಟ್ರಲ್ಲಿ ಫಿಲಮ್ನ ನೋಡ್ಬೋದು. ಮತ್ತು ವಿಡಿಯೋನ ಯಾರು ಇಲ್ಲಿವರೆಗೂ ನೋಡಿದ್ರು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ. ನನ್ನಂಥ ಹೊಸ ಕಂಟೆಂಟು ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.